ಓಂ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ, ವೆಲ್ಕಮ್ ಟು ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ಅಕ್ಷಯ ತೃತೀಯ ಹಬ್ಬಕ್ಕೆ ಎಲ್ಲ ವೀಕ್ಷಕರಿಗೂ ಸುಖ ಸಮೃದ್ಧಿ ಹೆಚ್ಚಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆ ಶ್ರೀಕೃಷ್ಣ ಆಗ್ಬೋದು, ಆ ಮಹಾಲಕ್ಷ್ಮಿ ಆಗ್ಬೋದು, ತಮಗೆಲ್ಲ ಸಕಲ ಐಶ್ವರ್ಯ ಸಮೃದ್ಧಿ ಆರೋಗ್ಯ ಎಲ್ಲನೂ ಕೊಡಲಿ ಅಂತ ಕೇಳ್ಕೊತಾ ವಾರ ಭವಿಷ್ಯದ ಬಗ್ಗೆ ಈಗ ನೋಡೋಣ. ವಾರ ಭವಿಷ್ಯಕ್ಕೂ ಮುಂಚೆ ಯಾವ ಯಾವ ಗ್ರಹಗಳು ಯಾವ ಯಾವ ಪರಿಸರ ಅಂದರೆ ರಾಶಿಲಿದೆ ಅಂತ ನೋಡೋಣ. ಈ ವಾರದ ವಿಶೇಷತೆ ಏನು ಅಂತಂದರೆ, ಮೊದಲನೇದಾಗಿ ಶುಕ್ರ ಸ್ವಸ್ಥಾನಕ್ಕೆ ಪ್ರವೇಶ, ಜೊತೆಗೆ ಚಂದ್ರ ಕೂಡ ಪ್ರಬಲ ಅಂದರೆ ಉಚ್ಚ ಸ್ಥಾನದಲ್ಲಿದೆ. ಶುಕ್ರ ಚಂದ್ರರ ಯುತಿ ವೃಷಭ ರಾಶಿಯಲ್ಲಾಗಿದೆ. ಸೂರ್ಯ ನೋಡಿ ಈಗ ಮೇಷ ರಾಶಿಯಲ್ಲಿ ಪ್ರಬಲ ಅಂದರೆ ಉಚ್ಚನಾಗಿ ಸಂಚಾರ ಮಾಡ್ತಾ ಇದೆ. ಜೊತೆಗೆ ನಮಗೆ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಶನಿ ಆಗ್ಬೋದು, ಬುಧ ಆಗ್ಬೋದು, ಕುಜ ಆಗ್ಬೋದು ಒಂದೇ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇದೆ. ಅದ್ರ ಜೊತೆಗೆ ಗುರು ನೋಡಿ ಪರಿವರ್ತನಾ ಯೋಗ, ಮಿಥುನ ರಾಶಿಯಲ್ಲಿ ಗುರು ಮತ್ತು ಮೀನ ರಾಶಿಯಲ್ಲಿ ಬುಧ. ಸೊ ಇಲ್ಲಿ ಗುರು ಮನೆಯಲ್ಲಿ ಬುಧ ಇದೆ, ಬುಧನ ಮನೆಯಲ್ಲಿ ಗುರು ಇದೆ. ಹಾಗಾಗಿ ಈಗ ಯಾರದೇ ಮನೆಗೂ ತೊಂದರೆ ಕೊಡದೇ ಇರೋಂಗೆ ಈ ವಾರದಲ್ಲಿ ಮ್ಯಾನೇಜ್ ಮಾಡೋಂಗ ಅಂತ ಪರಿಸ್ಥಿತಿ ಇದೆ. ಜೊತೆಗೆ ಕೇತು ಸಿಂಹ ರಾಶಿ, ರಾಹು ಕುಂಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಸೊ ಇದು ನಮಗೆ ಈ ವಾರದಲ್ಲಿ ಒಂದು ಓವರ್ ಆಲ್ ಪರಿಸರ ಯಾವ್ಯಾವ ರಾಶಿಯಲ್ಲಿ ಯಾವ್ಯಾವುದಿದೆ ಅಂತ. ಈಗ ನಮಗೆ ಮುಹೂರ್ತ ಭಾಗ ನೋಡೋಣ. ಈಗ ನೋಡಿ 19ನೇ ತಾರೀಕು 10:15 11 ಗಂಟೆ ತನಕ ನಮಗೆ ದ್ವಿತೀಯ ನಡೀತಾ ಇದೆ. ಸೊ ನಂತರ ನಮಗೆ ತೃತೀಯ ಬೀಳುತ್ತೆ. ಬಟ್ ನಮಗೆ ಸೂರ್ಯ ಉದಯಕ್ಕೆ ತಿಥಿ ತಗೊಳೋದ್ರಿಂದ ಸೋಮವಾರ ಅಂದರೆ 20ನೇ ತಾರೀಕು ಬೆಳಗ್ಗೆ 7:20 ಅಂದರೆ 7 ಗಂಟೆ ಒಳಗಡೆ ನೀವು ಅಕ್ಷಯ ತೃತೀಯದ ಪೂಜೆ ಮಾಡಬೇಕಾಗುತ್ತೆ. ಸೊ ನಮಗೆ ಈಗ 20ನೇ ತಾರೀಕು ಬೆಳಗ್ಗೆ ಪೂಜೆ ಬಂತು ಅಕ್ಷಯ ತೃತೀಯದ್ದು. ಈ ವಾರದಲ್ಲಿ ಯಾವ್ಯಾವ ದಿನಗಳು ಶುಭವಾಗಿದೆ, ಶುಭ ಕಾರ್ಯ ಮಾಡ್ಕೊಳಕ್ಕೆ ನೋಡೋಣ. ಒಂದನೇದು ದ್ವಿತೀಯ 19ನೇ ತಾರೀಕು, ಅದು ನಮಗೆ 11 ಗಂಟೆ ಮೇಲೆ 11 ಗಂಟೆ ಮೇಲೆ ಏನಾಗುತ್ತೆ, ತೃತೀಯ ಬಿದ್ದಿರುತ್ತೆ. ಹಾಗಾಗಿ ಅವತ್ತಿನ ದಿನ ಶುಭ ಕಾರ್ಯ ಮಾಡ್ಕೋಬೋದು. ಜೊತೆಗೆ 20ನೇ ತಾರೀಕು 7 ಗಂಟೆ ಒಳಗೆ ಅಕ್ಷಯ ತೃತೀಯ ಪೂಜೆ 7 ಗಂಟೆ ಒಳಗೆ 20ನೇ ತಾರೀಕೆ ಮಾಡ್ತೀರಾ. ಬಟ್ ಶುಭ ಕಾರ್ಯಗಳು ಯಾವ್ದಾರ ಮಾಡಬೇಕಾದ್ರೆ 19 ಮಾಡ್ಬೋದು, 20 ಮಾಡ್ಬೋದು. 20 ಆದರೆ ಬೆಳಗ್ಗೆ 7 ಗಂಟೆ ಒಳಗೆ ಮಾಡಬೇಕಾಗುತ್ತೆ. ಯಾಕಂದರೆ ನೋಡಿ ಅಕ್ಷಯ ತೃತೀಯ ರೋಹಿಣಿ ನಕ್ಷತ್ರ ಬರುತ್ತೆ ಸೋಮವಾರ. ಇದೊಂದು ವಿಶೇಷತೆ, ಸೋಮವಾರದ ದಿನವೇ ರೋಹಿಣಿ ನಕ್ಷತ್ರ ಬಿದ್ದಿರೋದು. ಸೊ ಶಿವನ ಆರಾಧನೆ ಮಾಡೋದ್ರಿಂದ ತುಂಬ ಜನಕ್ಕೆ ಅನುಕೂಲಗಳಾಗುತ್ತೆ. ನೋಡಿ ಶುಕ್ರ ಮತ್ತು ಚಂದ್ರರ ಯುತಿ ಇರೋದ್ರಿಂದ ಇಲ್ಲಿ ಲಕ್ಷ್ಮೀ ಪೂಜೆ ಜೊತೆಗೆ ಚಂದ್ರ ಅಂದರೆ ಶಿವನ ಪೂಜೆ ಮಾಡೋದ್ರಿಂದ ನಿಮಗೆ ಲಾಭ ಹೆಚ್ಚು ಕಾಣ್ಬೋದು. ಇದು ವಿಶೇಷತೆ. ಜೊತೆಗೆ ಅವತ್ತಿನ ದಿನ ಅಕ್ಕಿ ಪಾಯಸ ಮಾಡಿ, ಅಂದರೆ ಒಂದು ಹಾಲಿನಲ್ಲಿ ಮಾಡಿರೋ ಸಿಹಿ ತಿಂಡಿ ಜೊತೆಗೆ ಅಕ್ಕಿ ಹಾಲು ಎರಡೂ ಸೇರಿದಾಗ ಏನಾಗುತ್ತೆ, ಶುಕ್ರ ಚಂದ್ರ ಎರಡೂ ನಮಗಿಲ್ಲಿ ಪರಿಹಾರಕ್ಕೆ ರೂಪ ತಗೋಬೋದು. ನಂತರ ಯಾವ ದಿನ ಶುಭ ದಿನ ಬರುತ್ತೆ ಅಂದರೆ 23ನೇ ತಾರೀಕು ಸಪ್ತಮಿ ಪುನರ್ವಸು ಗುರುವಾರ, 26 ದಶಮಿ ಮಹಾ ನಕ್ಷತ್ರ ಭಾನುವಾರ. ಈ 3-4 ದಿನದಲ್ಲಿ ನೀವು ಶುಭ ಕಾರ್ಯಗಳನ್ನ ಮಾಡ್ಕೋಬೋದು. ಸೊ ಓವರ್ ಆಲ್ ತಗೊಂಡ್ರೆ ಈ ವಾರ ತುಂಬ ವಿಶೇಷವಾಗಿದೆ. ಯಾಕಂದರೆ ಸೂರ್ಯ ಪ್ರಬಲವಾಗಿದೆ. 15ನೇ ತಾರೀಕು ತನಕ ಸೂರ್ಯನ ಬಲ ಹೆಚ್ಚಾಗಿರುತ್ತೆ. ಈಗ ದ್ವಾದಶ ರಾಶಿಗಳ ಫಲಗಳನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಿಮಗೆ ಮೇಷರಾಶಿ ನೋಡಿ, ಮೇಷರಾಶಿಯಲ್ಲಿ ಸೂರ್ಯ ಉಚ್ಚ ಸ್ಥಾನದಲ್ಲಿದೆ. ಸೊ ನಿಮಗೆ ಪೂರ್ವ ಪುಣ್ಯಾಧಿಪತಿ ಯಾವಾಗ ನಿಮ್ಮ ಕೇಂದ್ರದಲ್ಲೇ ಪ್ರಬಲವಾಗಿದೆಯೋ ನಿಮ್ಮ ಕ್ರಿಯೇಟಿವಿಟಿ ಹೆಚ್ಚುತ್ತೆ, ನಿಮ್ಮ ಆಲೋಚನಾ ಶಕ್ತಿ ಹೆಚ್ಚುತ್ತೆ, ನಿಮ್ಮ ಓವರ್ ಆಲ್ ಕುಟುಂಬ ಅಭಿವೃದ್ಧಿಗೆ ಒಳ್ಳೆ ಅವಕಾಶಗಳು ಸಿಗುತ್ತೆ. ಬಟ್ ಇಲ್ಲಿ ನಮಗೇನು ನೆಗೆಟಿವ್ ಏನಾಗ್ತಿದೆ, ನಿಮ್ಮ ರಾಶಿಯಾಧಿಪ ಮತ್ತು ಅಷ್ಟಮಾಧಿಪ 12 ಹೋಯಿತು. ಸೊ ಹಾಗಾಗಿ ಒತ್ತಡಗಳು ಸ್ವಲ್ಪ ಮಟ್ಟಿಗೆ ಇರುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು, ಅಂದರೆ ಇಲ್ಲಿ ಎಕ್ಸಸ್ ಆಫ್ ಹೀಟ್ ಆಗೋದು ಅಥವಾ ಸ್ವಲ್ಪ ಜ್ವರ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ನಮಗೆ ಕುಜಂಗೆ ಇಲ್ಲಿ ಪರಿಹಾರ ಬೇಕು. ರಾಶಿಯಾಧಿಪಂಗೆ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ. ಈಗ ನಮಗೆ ಕುಜಿಂಗೇನು, ಕಾರ್ತಿಕೇಯ ಅಂದರೆ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದು, ಸುಬ್ರಹ್ಮಣ್ಯನ ಅಷ್ಟೋತ್ತರಗಳು ಹೇಳೋದು, ಜೊತೆಗೆ ತೊಗರಿಬೇಳೆ ಬೆಲ್ಲವನ್ನು ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಕೊಡೋದು. ಸ್ವಲ್ಪ ಫಿಸಿಕಲಿ ಫಿಟ್ ಆಗಿರೋದು, ಅಂದರೆ ಒಂದು 20 ನಿಮಿಷನಾದರೂ ದೈಹಿಕವಾಗಿ ಏನಾದರೂ ಸ್ಪೋರ್ಟ್ಸಲ್ಲಿ ಇನ್ವಾಲ್ವ್ ಆಗೋದು ಅಥವಾ ಜಿಮ್ ಮಾಡೋದು, ಇದರಿಂದ ನಿಮಗೆ ಕುಜ ಬ್ಯಾಲೆನ್ಸ್ ಆಗಿರುತ್ತೆ. ನಂತರ ನೋಡಿ ಬುಧ 3 6ನೇ ಮನೆ ಅಧಿಪತಿ 12ರಲ್ಲಿದೆ. ಸೊ ಒಂದು ಬುಧ ಕಾರಕ ಎಜುಕೇಷನ್ಗೆ ಆಗ್ಬೋದು ಅಥವಾ ವ್ಯಾಪಾರಕ್ಕಾಗ್ಬೋದು, ಈ ಎರಡರಲ್ಲೂ ನಿಮಗೆ ಖರ್ಚುಗಳು ಹೆಚ್ಚು ಮಾಡ್ತಾ ಇದೆ. ಅದೇ ಇಂಪೋರ್ಟ್ ಎಕ್ಸ್ಪೋರ್ಟಲ್ಲಿ ಇದ್ದೀರಾ ಅಥವಾ ಈಗ ಹಾಸ್ಪಿಟಲ್ಲೇ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ನೀವು ಫಾರಿನ್ ಲ್ಯಾಂಡಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಅಂಥವ್ರಿಗೆ ಲಾಭದಾಯಕವಾಗಿರುತ್ತೆ. ಜನರಲ್ ಪಬ್ಲಿಕ್ಗೆ ಸ್ವಲ್ಪ ಖರ್ಚು ಹೆಚ್ಚು ಕಾಣುತ್ತೆ. ನಂತರ ಶನಿ 12ನೇ ಮನೆಯಲ್ಲಿ ಇದ್ದಾಗ ಶನಿಯ ದೃಷ್ಟಿ ನಿಮ್ಮ ಕುಟುಂಬ ಸ್ಥಾನದ ಮೇಲೆ ಬೀಳ್ತಾ ಇದೆ. ಸೊ ಹಂಗಾಗಿ ಹಣಕಾಸು ಕುಟುಂಬಕ್ಕೆ ಬರೋದು, ಅದು ಧನಭಾವದ ಮೇಲೆ ಬಿದ್ದಾಗ ಹಣಕಾಸಿನ ವಹಿವಾಟಲ್ಲಿ ನಿಧಾನ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇಲ್ಲಿ ನಮಗೆ ಶನಿ ಶಾಂತಿ ಅಗತ್ಯ.
ಶನಿಗೋಸ್ಕರ ನೋಡಿ ಎಳ್ಳೆಣ್ಣೆ ದೀಪ ಹಚ್ಚೋದು, ಹನುಮಾನ್ ಚಾಲಿಸ ಹೇಳೋದು, ಅಥವಾ ನಮಗೆ ರಾಮರಕ್ಷಾ ಸ್ತೋತ್ರಗಳು ಹೇಳ್ಕೊಳೋದು. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ ಒಂದು 21 ಬಾರಿ ಹೇಳ್ಕೊಳ್ಳಿ. ಅದ್ರ ಜೊತೆಗೆ ಇವಾಗ ನೋಡಿ ನಿಮಗೆ ಗುರು 3ನೇ ಮನೆಯಲ್ಲಿ ಪರಾಕ್ರಮ ಭಾವದಲ್ಲಿದೆ. ಹಾಗಾಗಿ ನೀವು ಎಷ್ಟು ಪ್ರಯತ್ನ ಹೆಚ್ಚು ಪಡ್ತೀರೋ ಮುಂಬರುವ ದಿನಗಳಲ್ಲಿ ಅಷ್ಟೇ ಲಾಭಗಳನ್ನ ನಿರೀಕ್ಷಣೆ ಮಾಡ್ಬೋದು ನೀವು. ಇನ್ನು ಪಂಚಮದಲ್ಲಿ ಕೇತು ಇದೆ. ಸೊ ಹಾಗೆ ಹೊಟ್ಟೆ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಸೊ ಮಕ್ಕಳು ಸ್ವಲ್ಪ ಡಿಟ್ಯಾಚ್ಮೆಂಟ್, ಅಂದರೆ ಮಕ್ಕಳು ಸ್ವಲ್ಪ ನಿರಾಸಕ್ತಿ ತೋರಿಸ್ತಾರೆ. ಹಾಗಾಗಿ ಇಲ್ಲಿ ಕೇತು ಶಾಂತಿ ಕೂಡ ಅಗತ್ಯ ಇದೆ. ಕೇತುಗೋಸ್ಕರ ಗಣೇಶನ ಆರಾಧನೆ ಮಾಡೋದು, ಬೀದಿ ನಾಯಿಗೆ ಆಹಾರ ಕೊಡೋದು. ಅದು ಈಗ ನೋಡಿ ಬೇಸಿಗೆ ಕಾಲ, ಹಾಗಾಗಿ ದಯವಿಟ್ಟು ಅದಕ್ಕೆ ನೀರು ಊಟ ಇಡೋದ್ರಿಂದ ಪ್ರಾಣಿ ಪಕ್ಷಿಗಳಿಗೆ ಖಂಡಿತ ನಿಮಗೆ ಗಟ್ಟು, ಅಂದರೆ ಹೊಟ್ಟೆ ಚೆನ್ನಾಗಿದ್ದರೆ ಮನಸ್ಸು ಚೆನ್ನಾಗಿರುತ್ತೆ. ಹಾಗಾಗಿ ಈಗ ಕೇತು ಪರಿಹಾರ ಅಗತ್ಯ. ಇನ್ನು ರಾಹು 11ನೇ ಮನೆಯಲ್ಲಿ ನಿಮಗೆ ಒಳ್ಳೆಯ ಶುಭ ಫಲವನ್ನೇ ಕೊಡುತ್ತೆ. ನಮಗೆ ಇಲ್ಲಿ ಶನಿ, ಕುಜ ಮತ್ತು ಕೇತುಗೆ ಪರಿಹಾರಗಳ ಅಗತ್ಯ ಇದೆ. ಒಳ್ಳೆಯದಾಗಲಿ. ವೃಷಭ ರಾಶಿ ನೋಡಿ, ವೃಷಭ ರಾಶಿಯವರಿಗೆ ನಿಮಗೆ ಚಂದ್ರ ಮತ್ತು ಶುಕ್ರ ಎರಡೂ ಯುತಿಯಾಗಿದೆ. ಚಂದ್ರ ಶುಕ್ರ ಯುತಿಯಾಗಿ ಈಗ ಚಂದ್ರ ಆಗ್ಬೋದು, ಶುಕ್ರ ಆಗ್ಬೋದು, ಮುಂಬರುವ ದಿನಗಳಲ್ಲಿ ಗುರುನೇ ಹೋಗಿ ಸಂಪರ್ಕ ಮಾಡುತ್ತೆ. ಹಾಗಾಗಿ ನಿಮಗೆ ಶುಭ ಕಾರ್ಯಗಳನ್ನು ನಿರೀಕ್ಷಣೆ ಮಾಡಬಹುದು. ಹಾಗೆ ಚಂದ್ರನೇ ನಿಮ್ಮ ರಾಶಿಯಲ್ಲಿ ಉಚ್ಚ ಸ್ಥಿತಿಲಿದ್ದಾಗ ಸ್ವಲ್ಪ ಖರ್ಚಿನ ಮೇಲೆ ಹಿಡಿತಾ ಬೇಕಾಗುತ್ತೆ. ಇನ್ನು ನಂತರ ಅಕ್ಕ ತಂಗಿನ ಭೇಟಿ ಮಾಡೋ ಅವಕಾಶಗಳು ಬರುತ್ತೆ ಈ ವಾರದಲ್ಲಿ. ಅಥವಾ ಅಂದರೆ ನೈಬರಿಂಗ್ ಅಕ್ಕಪಕ್ಕದಲ್ಲಿರೋರು ಅಥವಾ ಬಂಧು ಮಿತ್ರರನ್ನ ಭೇಟಿ ಮಾಡುವಂಥ ಅವಕಾಶ ಸಿಗುತ್ತೆ. ಖರ್ಚಿನ ಮೇಲೆ ನಿಗಾ ಇಡಬೇಕಾಗುತ್ತೆ. ಐಷಾರಾಮಿ ವಸ್ತು ಖರೀದಿ ಹೆಚ್ಚಾಗೋ ಚಾನ್ಸ್ ಇರುತ್ತೆ. ಯಾಕಂದರೆ ಚಂದ್ರ ಖರ್ಚನ್ನ ಹೆಚ್ಚು ಮಾಡುತ್ತೆ. ಹಾಗೆ ಶುಕ್ರ ಕೂಡ ನಿಮ್ಮ ರಾಶಿಯಾಧಿಪತಿ ಮತ್ತು 6ನೇ ಮನೆ ಅಧಿಪತಿ ನಿಮ್ಮಲ್ಲೇ ಇರೋದ್ರಿಂದ ಸ್ವಲ್ಪ ಅಹಂಕಾರ ಬರುವಂಥ ಚಾನ್ಸಸ್ ಇರುತ್ತೆ. ನಾನು ನಂದು ಅನ್ನೋದು ಜಾಸ್ತಿ ಆಗ್ಬೋದು. ಬಟ್ ಅದ್ರ ಕಡೆ ಗಮನ ಹರಿಸಿ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನಂತರ 6ನೇ ಮನೆ ಅಧಿಪತಿ ಆಗಿರೋದ್ರಿಂದ ಕೆಲಸ ಕಾರ್ಯಗಳಿಗೇನೋ ಚೆನ್ನಾಗಿದೆ. ಪ್ರೀತಿ ಪ್ರೇಮ ಸಾಮರಸ್ಯಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕು. ನಂತರ ನಮಗೆ 2ನೇ ಮನೆ ಕುಟುಂಬ ಸ್ಥಾನದಲ್ಲಿ ಗುರು ಇದೆ. ಸೊ ಗುರು ದೃಷ್ಟಿ ನಿಮಗೆ ಕರ್ಮಸ್ಥಾನದ ಮೇಲೆ ಬೀಳ್ತಾ ಇದೆ. ಸೊ ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಚೆನ್ನಾಗಿದೆ. ರಾಹುನೇ ಕರ್ಮಸ್ಥಾನದಲ್ಲಿರೋದ್ರಿಂದ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಇರ್ಬೋದು, ಅಥವಾ ಸೇಲ್ಸು, ಕಮ್ಯುನಿಕೇಷನ್ ಫೀಲ್ಡಲ್ಲಿ, ಎಲೆಕ್ಟ್ರಾನಿಕ್ಸು, ಎಲೆಕ್ಟ್ರಿಕಲ್ಲು, ಈ ಫೀಲ್ಡ್ಗಳಲ್ಲಿ ಇರೋರು, ಅಥವಾ ಫಾರಿನ್ನಲ್ಲಿ ಕೆಲಸ ಮಾಡೋರು, ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡೋರು, ಇವರೆಲ್ಲರಿಗೂ ಕೂಡ ತುಂಬ ಅನುಕೂಲಕರವಾಗಿದೆ. ಓವರಾಲ್ ಆಗಿ ಕೆಲಸದಲ್ಲಿ ಈಗ ಸದ್ಯಕ್ಕೆ ಚಿಂತೆ ಏನಿಲ್ಲ. ನಂತರ ನಮಗೆ ನೋಡಿ 4ನೇ ಮನೆಯಲ್ಲಿ ಕೇತು ಇದ್ರೆ ಎಷ್ಟೇ ಸಮಯ ಚೆನ್ನಾಗಿರಲಿ, ಶುಭ ಕಾರ್ಯಗಳು ನಡೀತಾ ಇರಲಿ, ಏನೋ ಒಂದು ಆಲೋಚನೆ ಕಾಡ್ತಾ ಇರುತ್ತೆ. ಆ ಆಲೋಚನೆಗೋಸ್ಕರ ನಮಗೆ ಕೇತುಗೆ ಪರಿಹಾರ ಬೇಕು. ತಾಯಿ ಆರೋಗ್ಯದಲ್ಲಿ ಚಿಂತೆ ನಡೀತಿರುತ್ತೆ, ಇಲ್ಲ ಅನಾವಶ್ಯಕವಾಗಿ ವಾಹನ ರಿಪೇರಿ ಅವಾಗವಾಗ, ಇಲ್ಲ ಮನೆಗೆ ರಿನೋವೇಷನ್ ಅಥವಾ ಮನೆಗೆ ಪ್ಲಂಬರ್ ಅವಾಗವಾಗ ಬರೋದು, ಈ ಥರ ನಡೀತಿರುತ್ತೆ ಈ ವರ್ಷದಲ್ಲಿ. ಸೊ ಹಾಗಾಗಿ ನಿಮಗೆ ಕೇತುಗೆ ಪರಿಹಾರ ಅಗತ್ಯ. ಕೇತುಗೋಸ್ಕರ ಪಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ ಒಂದು 21 ಬಾರಿ ಹೇಳ್ಕೊಳ್ಳಿ. ಗಣೇಶನ ಆರಾಧನೆ ಮಾಡಿ, ಗಣೇಶನ ದೇವಸ್ಥಾನಕ್ಕೆ ಅವಾಗವಾಗ ಭೇಟಿ ಕೊಟ್ಟು ನಿಮ್ಮ ಹೆಸರಲ್ಲಿ ಅರ್ಚನೆಗಳನ್ನ ಮಾಡಿಸಿ. ನಂತರ ಬೀದಿ ನಾಯಿಗೆ ಆಹಾರ ಕೊಡಿ. ಇದರಿಂದ ಕೂಡ ನಿಮಗೆ ತಕ್ಕ ಮಟ್ಟಿಗೆ ಅನುಕೂಲ ಆಗುತ್ತೆ. ವೃಷಭ ರಾಶಿಯವರಿಗೆ 11ನೇ ಮನೆಯಲ್ಲಿ 3 ಗ್ರಹಗಳ ಯುತಿ. ಒಂದು ಶನಿ ಆಗ್ಬೋದು, ಬುಧ ಆಗ್ಬೋದು, ಹಾಗೆ ಕುಜ ಆಗ್ಬೋದು. ಭೂಮಿಯಿಂದ ಲಾಭ, ವಾಹನಗಳಿಂದ ಲಾಭ, ಸಪ್ತಮಾಧಿಪತಿನೂ ಕುಜನೇ ಆಗ್ತಾನೆ. ಸೊ ಹಾಗಾಗಿ ಇಲ್ಲಿ ನಮಗೆ ವಿವಾಹ ಕೂಡ ಅನುಕೂಲ ಮಾಡಿಕೊಡುತ್ತೆ ವೃಷಭ ರಾಶಿಯವರಿಗೆ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಭೂಮಿ ಯೋಗ, ವಾಹನ ಯೋಗ, ಶುಕ್ರನು ನಿಮ್ಮ ರಾಶಿಯಲ್ಲೇ ಇರೋದು, ಓವರಾಲ್ ಆಗಿ ತೊಗೊಂಡ್ರೆ ನಿಮಗೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಒಳ್ಳೆಯದಾಗಲಿ. ಮಿಥುನ ರಾಶಿ ನೋಡಿ, ಮಿಥುನ ರಾಶಿಯವರಿಗೆ ನಮಗೆ 11ನೇ ಮನೆಯಲ್ಲಿ ಸೂರ್ಯ ಉಚ್ಚ ಸ್ಥಾನದಲ್ಲಿದೆ, 3ನೇ ಮನೆ ಅಧಿಪತಿ. ಸೊ ನಿಮ್ದು ಏನೇ ಪರಾಕ್ರಮ ಭಾವ ಅಧಿಪತಿ 11ರಲ್ಲಿದ್ದಾಗ ನಿಮ್ಮ ಪ್ರಯತ್ನಗಳಿಗೆ ಲಾಭ ಹೆಚ್ಚಾಗುತ್ತೆ, ತಂದೆಯಿಂದ ಅನುಕೂಲ ಆಗುತ್ತೆ. ಅಥವಾ ನಿಮಗೆ ಕಮ್ಯುನಿಕೇಷನ್ನು, ಸೇಲ್ಸು, ಮಾರ್ಕೆಟಿಂಗಲ್ಲಿರೋ ಮಿಥುನ ರಾಶಿಯವರಿಗೆ ಅಥವಾ ಟ್ರಾವೆಲಿಂಗ್ ಬಿಸ್ನೆಸ್ಸಲ್ಲಿರೋರಿಗೆ ತುಂಬ ಒಳ್ಳೆಯದೇ ರಿಸಲ್ಟ್ ಕೊಡುತ್ತೆ. ನಂತರ ಕರ್ಮಸ್ಥಾನದಲ್ಲಿ ನಮಗೆ 3 ಗ್ರಹಗಳು, ಶನಿ ಕರ್ಮಾಧಿಪತಿಯಾಗಿ ಕರ್ಮಸ್ಥಾನ, ಮತ್ತು ಬುಧ ಆಗಲಿ ಕುಜ ಆಗಲಿ ನಿಮಗೆ ಸ್ಟೇಟಸ್ಸು, ಅಧಿಕಾರ ಕೊಡುತ್ತೆ. ಸೂರ್ಯನು 11ನೇ ಮನೆಯಲ್ಲಿದೆ. ಸೊ ಹಾಗಾಗಿ ಗೌರ್ಮೆಂಟಿಂದನೂ ಲಾಭ, ಅಧಿಕಾರ. ಸೊ ನಿಮಗೆ ಈ ತಿಂಗಳು ಅಥವಾ ಈ ವಾರದಲ್ಲಿ ತುಂಬ ಒಳ್ಳೆಯ ಆಪರ್ಚುನಿಟಿ ಬರುತ್ತೆ, ಸಿಗುವಂಥ ಚಾನ್ಸಸ್ ಹೆಚ್ಚಾಗುತ್ತೆ. ಅದರಲ್ಲೂ ಕೆಲಸ ಹುಡುಕ್ತಾ ಇದ್ರೆ ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ ಕೆಲಸ ಸಿಗುವಂಥ ಅವಕಾಶಗಳು ಹೆಚ್ಚು ಕಾಣುತ್ತೆ. ನಂತರ ಗುರುನು ನಿಮ್ಮ ರಾಶಿಯಲ್ಲೇ ಇದ್ದು ಗುರು ದೃಷ್ಟಿ ಭಾಗ್ಯದ ಮೇಲೆ, ಅಂದರೆ ರಾಹು ಮೇಲೆ ದೃಷ್ಟಿ ಬೀಳ್ತಾ ಇದೆ. ಸೊ ಹಾಗಾಗಿ ಏನಾನ ನಿಮಗೆ ಫಾರಿನಲ್ಲಿ ವಿದ್ಯಾಭ್ಯಾಸ ಮಾಡಬೇಕು, ಅಥವಾ ಎಲೆಕ್ಟ್ರಾನಿಕ್ಸು, ಕಮ್ಯುನಿಕೇಷನ್ಸು, IT ಫೀಲ್ಡು, AI ಇಂಥ ಟೆಕ್ನಿಕಲ್ ಎಜುಕೇಷನ್ ಕೂಡ ನಿಮಗೆ ಸಪೋರ್ಟಿವ್ ಆಗಿದೆ. ಗುರು ಮತ್ತು ರಾಹು ಇಲ್ಲಿ ನಮಗೆ 1-9ರಲ್ಲಿರೋದ್ರಿಂದ. ನಂತರ ನಮಗೆ 3ನೇ ಮನೆ ಕೇತು. ಸೊ ಪರಾಕ್ರಮಗಳಿಂದನೂ ಲಾಭ ಇದೆ. ಸ್ವಲ್ಪ ಅಣ್ತಮ್ಮನ ರಕ್ತಂಗಿರಲ್ಲಿ ಸ್ವಲ್ಪ ಡಿಟ್ಯಾಚ್ಮೆಂಟ್ ಇದ್ದರೂ ಕೂಡ ಬೇರೆ ರೀತಿ ನಿಮಗೆ ಲಾಭಗಳಿದೆ, ಅದನ್ನು ಬ್ಯಾಲೆನ್ಸ್ ಮಾಡಬೇಕು.
ಹಬ್ಬಗಳ ದಿವಸ ಕರೆದು ಅವರಿಗೆ ಸಿಹಿ ತಿಂಡಿ ಕೊಡೋದ್ರಿಂದ ಅದು ಬ್ಯಾಲೆನ್ಸ್ ಆಗುತ್ತೆ. ನಂತರ ನಮಗೆ 12ನೇ ಮನೆಯಲ್ಲಿ ಶುಕ್ರ ಚಂದ್ರ ರವಿ. ಸೊ 2ನೇ ಮನೆಗೆ 12ನೇ ಮನೆ ಹೋದರೆ ಕುಟುಂಬಕ್ಕೋಸ್ಕರ ಖರ್ಚು ಕಾಣುತ್ತೆ. ಹಾಗಾಗಿ ಈ ಸೋಮವಾರ ನೀವು ಶಿವನ ಆರಾಧನೆ ಮಾಡೋದಾಗಲಿ, ಅಥವಾ ಓಂ ಚಂದ್ರಾಯ ನಮಃ ಅಂತ ಒಂದು 21 ಬಾರಿ ಹೇಳ್ಕೊಳೋದ್ರಿಂದ, ಅಥವಾ ಅಕ್ಕಿಯನ್ನು ಶಿವನ ದೇವಸ್ಥಾನದಲ್ಲಿ ದಾನ ಕೊಡೋದು, ಅಥವಾ ಅಕ್ಕಿ ಪಾಯಸ ಮಾಡಿ, ಅನ್ನದ ಪಾಯಸ ಮಾಡಿ ಅದನ್ನು ನೀವು ಭಕ್ತಾದಿಗಳಲ್ಲಿ ಹಂಚೋದ್ರಿಂದ ಕೂಡ ನಿಮಗೆ ಈ ಖರ್ಚನ್ನು ಕಡಿಮೆ ಮಾಡ್ಕೋಬೋದು, ಮಾನಸಿಕ ಸ್ಟೆಬಿಲಿಟಿನೂ ಉಳಿಸ್ಕೋಬೋದು. ಇನ್ನು 12ನೇ ಮನೆ ಶುಕ್ರ ಐಷಾರಾಮಿಗೆ ಖರ್ಚು, ಅಥವಾ ನಿಮಗೆ ಬೆಡ್ರೂಮು ಅಥವಾ ಶಯನ ಸ್ಥಾನಗಳಲ್ಲಿ ಬೆಡ್ಶೀಟ್ ತರೋದೋ ಅಥವಾ ಇನ್ನೇನೋ ಅಲಂಕಾರಿಕ ವಸ್ತುಗಳು ತರೋದೋ ಈ ವಿಷಯಗಳಿಗೆ ಖರ್ಚು ಕಾಣ್ತಾ ಇದೆ ಮಿಥುನ ರಾಶಿಯವರಿಗೆ. ಓವರ್ ಆಲ್ ತೊಗೊಂಡ್ರೆ ಈ ವಾರ ತುಂಬ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ, ಒಳ್ಳೆದಾಗಿ. ಕರ್ಕ ರಾಶಿ ನೋಡಿ, ಕರ್ಕಾಟಕ ರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ರವಿ ಉಚ್ಚನಾಗಿದ್ದಾನೆ. ಸೊ ಈ ವಾರದಲ್ಲಿ ನೀವೇನಾನ ಕೆಲಸಗಳು ತುಂಬ ದಿನ ಆಗ್ತಾ ಇಲ್ಲ, ನಿಧಾನ ಆಗ್ತಿದೆ ಅಂದರೆ ಈ ವಾರದಲ್ಲಿ ಒಳ್ಳೆ ಅವಕಾಶ ಆಗುತ್ತೆ. ಬಡ್ತಿಗಾಗ್ಬೋದು, ಹೊಸ ಕೆಲಸ ಹುಡುಕ್ತಾ ಇರೋರಿಗೆ ಅವಕಾಶಗಳಾಗ್ಬೋದು, ರೆಕಗ್ನಿಷನ್ ಸಿಗುತ್ತೆ, ಅಂದರೆ ಅವ್ರನ್ನ ಗುರುತಿಸ್ತಾರೆ. ಸೊ ಹಾಗಾಗಿ ಅವ್ರಿಗೆ ಹೆಸರು ಕೀರ್ತಿಗಳು ಬರುವಂಥ ಚಾನ್ಸಸ್ ಹೆಚ್ಚಾಗುತ್ತೆ. ಹಾಗೆ ಭಾಗ್ಯದಲ್ಲಿ ಶನಿ ಇದೆ, ಬುಧ ಇದೆ ಮತ್ತು ಕುಜ ಇದೆ. ಸೊ ಈ 3 ಗ್ರಹಗಳು ಉತ್ತರ ಭಾದ್ರಪದ ನಕ್ಷತ್ರದಲ್ಲೇ ಅಂದರೆ ಶನಿ ನಕ್ಷತ್ರದಲ್ಲೇ ಇರೋದ್ರಿಂದ ಕೆಲಸ ಕಾರ್ಯಗಳ ತುಂಬ ಅನುಕೂಲ ಇದೆ. ಸ್ವಲ್ಪ ನಿಧಾನ ಆಗ್ಬೋದು, ಯಾಕಂದರೆ ಭಾಗ್ಯದಲ್ಲೇ ಇದ್ದಾಗ ಶನಿ ಸ್ವಲ್ಪ ನಿಧಾನ ಮಾಡ್ಬೋದು. ಆದರೂ ಕೂಡ ನಿಮಗೆ ಮುಂಬರುವ ದಿನಗಳು ಚೆನ್ನಾಗಿದೆ. ಈಗಲೂ ಸೂರ್ಯ ಉಚ್ಚ ಸ್ಥಾನದಲ್ಲಿರೋದ್ರಿಂದ ನಿಮಗೆ ನೋಡಿ 2ನೇ ಮನೆ ಅಧಿಪತಿ 10ನೇ ಮನೆಯಲ್ಲಿ ಎಕ್ಸಾಲ್ಟೆಡ್ ಆಗಿದ್ದಾಗ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅನುಕೂಲ ಖಂಡಿತ ಮಾಡಿಕೊಡುತ್ತೆ. ಹಾಗೆ 12ನೇ ಮನೆಗೆ ನಿಮಗೆ ಇಲ್ಲಿ ಪರಿಹಾರ ಬೇಕಾಗಿದೆ, ಗುರು. ಸೊ 12ನೇ ಮನೆ ಗುರುಗೋಸ್ಕರ ವಸ್ತ್ರಗಳನ್ನು ದಾನ ಕೊಡೋದು ಗುರು ಸಮಾನರಿಗೆ. ಹಾಗೆ ಶಿವನ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರು ಒಂದು ಅರ್ಚನೆ ಮಾಡಿಸೋದು, ಒಂದಾದ 10 ನಿಮಿಷ ಕೂತ್ಕೊಂಡು ಬರೋದು, ಇದರಿಂದ ನಿಮಗೆ ಗುರು ಶಾಂತಿ ಆಗುತ್ತೆ. ನಮಗೆ ಇನ್ನು ನೋಡಿ, ಲಾಭ ಏನು, ನಿಮ್ಮ ರಾಶ್ಯಾಧಿಪತಿನೇ ಲಾಭ ಸ್ಥಾನದಲ್ಲಿದೆ, ಅದು ಶುಕ್ರನ ಜೊತೆ. 11ನೇ ಮನೆ ಅಧಿಪತಿ ಜೊತೆನೇ ನಿಮ್ಮ ರಾಶ್ಯಾಧಿಪತಿ ಇದ್ದರೆ ಅದೃಷ್ಟಗಳು ಹೆಚ್ಚಾಗುತ್ತೆ. ಹಾಗೆ ನಿಮಗೆ ಪ್ರೀತಿ ಪ್ರೇಮ ಸಾಮರಸ್ಯದಲ್ಲಿ ಅನುಕೂಲ, ಧನ ಹರಿವು ಹೆಚ್ಚಾಗುತ್ತೆ, ಇನ್ಕಮ್ ಬರುವಂಥ ಚಾನ್ಸಸ್ ಹೆಚ್ಚಾಗುತ್ತೆ. ಹಾಗೆ ಕರ್ಕಾಟಕ ರಾಶಿಯವರಿಗೆ 4ನೇ ಮನೆ ಅಧಿಪತಿನೂ ಶುಕ್ರನೇ ಆಗಿರೋದ್ರಿಂದ ವಾಹನ ಖರೀದಿಗೆ ಅಥವಾ ಭೂಮಿ ಖರೀದಿಗೆ, ಫ್ಲಾಟ್ ತೊಗೊಳಕ್ಕೆ ಇತ್ಯಾದಿಗಳಿಗೆ ಖಂಡಿತ ನಿಮ್ಗೆ ಅನುಕೂಲ ಮಾಡ್ಕೊಳುತ್ತೆ. ಕರ್ಕಾಟಕ ರಾಶಿಯವರು ಓವರ್ ಆಲ್ ತೊಗೊಂಡ್ರೆ ಈ ವಾರ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು, ಒಳ್ಳೆದಾಗಲಿ. ಅಕ್ಷಯ ತೃತೀಯ ಆ ಮಹಾಲಕ್ಷ್ಮಿ, ಆ ಶ್ರೀಕೃಷ್ಣ ತಮಗೆಲ್ಲ ಸುಖ ಸಮೃದ್ಧಿ ಐಶ್ವರ್ಯಗಳನ್ನು ಕೊಡಲಿ ಅಂತ ಕೇಳ್ಕೊತಾ, ದಯವಿಟ್ಟು ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.